Om Gurubhyo Namaha. Hi friends, welcome to my channel Rashi Mattu Nakshatra. ನಾನು ಸಂಗೀತ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟೂಡೆಂಟ್ ಲೈಫ್ ದಶಾ ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸ್ಟೂಡೆಂಟ್ ಲೈಫಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ದಶಾ ಸ್ಟಾರ್ಟ್ ಆಯಿತು ಅಂದರೆ ಕಾನ್ಸಂಟ್ರೇಷನ್ನು, ಫೋಕಸ್ಸು ಮತ್ತು ಮೆಮೊರಿ ಸಮಸ್ಯೆ ಆಗುತ್ತೆ. ಫೋಕಸ್ ಅಂತೂ 100% ಪ್ರಾಬ್ಲಮ್ ಆಗೇ ಆಗುತ್ತೆ. ಅವರು ಫೋಕಸ್ ಕೊಡಲ್ಲ ಅಥವಾ ಕಾನ್ಸಂಟ್ರೇಷನ್ ಕೊಡಲ್ಲ ಓದೋದ್ರ ಬಗ್ಗೆ. ಮುಕ್ತಿ ಬಂತು ಅಂತಂದರೆ 1.5 to 2 years ಇರುತ್ತೆ. ಸೊ ಅದರಿಂದನೂ ಪ್ರಾಬ್ಲಮ್ ಆಗುತ್ತೆ. ಸೊ ದಶಾ ಬಂತು ಅಂತಂತಂದರೆ ದೇ ವಿಲ್ ಗೆಟ್ ಡೈವರ್ಟೆಡ್. ಸೊ 6ನೇ ಮನೆ ದಶಾ ಬಂತು ಅಂತಂತಂದರೆ ಚಂಚಲತೆ ಜಾಸ್ತಿ ಆಗುತ್ತೆ. ಸೊ ಚಂಚಲತೆ ಜಾಸ್ತಿ ಅವ್ರಿಗೆ ಏನು ಬೇಕು ಅನ್ನೋದೇ ಅವ್ರಿಗೆ ಅರ್ಥ ಆಗೋದಿಲ್ಲ, ಗೊತ್ತಾಗೋದೇ ಇಲ್ಲ. ಸೊ ಏನು ಮಾಡಬೇಕು, 6ನೇ ಮನೆ ರೆಮಿಡಿ ಮಾಡಬೇಕು. ಜೊತೆಗೆ ಮಗುಗೆ ನೀವು ಆಸೆ ತೋರಿಸ್ಬೇಕು. ನಿನಗೆ ಅವ್ರು ಏನು ಇಷ್ಟ ಬೀಳ್ತಾರೆ ಅದನ್ನು ತಕ್ಕೊಡ್ತೀವಿ, ಬಟ್ ನೀನು ಈ ಪಾಸ್ ಮಾಡ್ಕೋಬೇಕು, ಪರ್ಸೆಂಟೇಜ್ ಬರಬೇಕು ಅಂತ ಆಸೆ ತೋರಿಸಿದ್ರೆ ಸೊ ಆ ಮಗು ಕಂಪ್ಲೀಟ್ ಮಾಡ್ಕೊಳ್ಳುತ್ತೆ. ಇನ್ನು 8ನೇ ಮನೆ. ಸೊ 8ನೇ ಮನೆ ತುಂಬ ತೊಂದರೆ. 8ನೇ ಮನೆ ದಶಾ ತುಂಬಾ ತೊಂದರೆ. ಬಿಕಾಸ್ 8ನೇ ಮನೆಯನ್ನ ನಿಗೋಡ ಮನೆ ಅಂತ ಹೇಳ್ತಾರೆ. ಹಾಗೂ 8ನೇ ಮನೆ ಇಟ್ಸ್ ಅನ್ಪ್ರಿಡಿಕ್ಟಬಲ್. ಆ ಮಗು ಅನ್ಪ್ರಿಡಿಕ್ಟಬಲ್ ಆಗಿ ಬಿಹೇವ್ ಮಾಡುತ್ತೆ. ಶಾಂತವಾಗಬೇಕು ಅಂತಂತಂದ್ರೆ ನೀವು ಬೇರೆ ನಿಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಇರಿಸಿ ಓದಿಸ್ಬೇಕಾಗತ್ತೆ. ಹಾಗೂ 8ನೇ ಮನೆ ರೆಮಿಡಿ ಮಾಡಬೇಕು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಬಂದು ಅಪ್ ಟು 2nd PUC ಅಷ್ಟೇ. 6ನೇ ಮನೆ, 8ನೇ ಮನೆ, 12ನೇ ಮನೆ ದಶಾ ಪ್ರಾಬ್ಲಮ್ ಕೊಡೋದು ಅಪ್ ಟು 2nd PUC. ಆಫ್ಟರ್ 2nd PUC 8ನೇ ಮನೆ, 12ನೇ ಮನೆ ಬಂತು ಅಂತಂತಂದ್ರೆ ದೇ ವಿಲ್ ಬಿ ಇನ್ ಅ ವೆರಿ ಗುಡ್ ಇನ್ ಸ್ಟಡೀಸ್. ರಿಸರ್ಚ್ ಫೀಲ್ಡಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸು ಅವ್ರದ್ದೆಲ್ಲಾನು ಇಲ್ಲ ಭುಕ್ತಿ ಅಥವಾ ದಶಾ 6ನೇ ಮನೆ, 8ನೇ ಮನೆನೇ ಇರುತ್ತೆ. ಆಲ್ಮೋಸ್ಟ್ 12ನೇ ಮನೆ ಇವೇ ಇರುತ್ತೆ ಆಲ್ಮೋಸ್ಟ್. ಈ 3 ಮನೆ ಕೂಡ 12th ಆಫ್ಟರ್ 12th ಸ್ಟ್ಯಾಂಡರ್ಡ್ ತುಂಬ ಒಳ್ಳೇದು. ಬಟ್ ಅಪ್ ಟು 2nd PUC ಇಟ್ಸ್ ವೆರಿ ಪ್ರಾಬ್ಲಮ್ಯಾಟಿಕ್. ಸೊ ಇನ್ನು 12ನೇ ಮನೆ ದಶಾ ಬಂತು ಅಂತಂದರೆ ಮಗುನ ಹಾಸ್ಟೆಲಲ್ಲಿ ಇಟ್ಟು ಓದಿಸೋದೇ ರೆಮಿಡಿ. ಮತ್ತು ಇನ್ನೊಂದು 12ನೇ ಮನೆ ರೆಮಿಡಿ ಮಾಡಬೇಕು ಅಂತಂತಂದರೆ ಬೇಕಾದಷ್ಟು ಥರ ಇದೆ. ರುದ್ರಾಕ್ಷಿ ಇದೆ, ಮಂತ್ರ ಇದೆ, ಕಲರ್ ಥೆರಪಿ ಇದೆ, ಜೆಮ್ ಸ್ಟೋನ್ಸ್ ಇದೆ, ಡೊನೇಷನ್ ಇದೆ. ಡೊನೇಷನ್ ಮೀನ್ಸ್ ನಾಟ್ ಮನಿ, ಗೋಲ್ಡ್ ಆರ್ ಸಿಲ್ವರ್. ನವಗ್ರಹ ಪೂಜೆ ಮಾಡ್ಬೇಕಾದ್ರೆ ನವಧಾನ್ಯ ಇಟ್ಟಿರ್ತಾರೆ ನೋಡಿ, ಆ ಗ್ರಹಕ್ಕೆ ಇಂಥ ಧಾನ್ಯ ಅಂತ. ಅದನ್ನ ನೀವು ಯಾವ ಗ್ರಹ ಪ್ರಾಬ್ಲಮ್ ಇದೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ನೋಡಿಕೊಂಡು ಅದ್ರ ತಕ್ಕನಾಗೆ ನೀವು ದಾನ ಮಾಡಬೇಕಾಗತ್ತೆ. ಸೊ ಪ್ಲೀಸ್ ಲೈಕ್, ಶೇರ್ and subscribe my channel. So see you on my next video. Bye.